ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಫೋನ್. ಇದರಲ್ಲಿ 1 TB ಇಂಟರ್ನಲ್ ಸ್ಟೋರೇಜ್ ಇದೆ. ಇಷ್ಟಲ್ಲದೆ 24GB ರ್ಯಾಮ್. ನೀವು ಅನ್ಕೊಂಡಿರ್ಬೋದು ಏನ್ ಲ್ಯಾಪ್ಟಾಪ್ ಸ್ಪೆಸಿಫಿಕೇಶನ್ ಈ ಫೋನ್ ಹೇಗೆ ಸಿಗ್ತಾ ಇದೆ. ಇದೆ ರಿಯಲ್ಮಿ ನಾರ್ಜೋ 60 Pro 5G ಫೋನ್ ನ ಅನ್ಬಾಕ್ಸ್ ಮಾಡ್ತಿದ್ವಿ. ನಾರ್ಮಲಿ ಮಾರ್ಕೆಟ್ ಅಲ್ಲಿ ರಿಯಲ್ಮಿ ನಾರ್ಜೋ ಸೀರೀಸ್ ಅಂತಂದ್ರೆ ಎಲ್ಲರೂ ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಅಂತ ಕರೀತಾರೆ. ಸೊ ಇದರಲ್ಲಿ ಕ್ಯಾಮ್ರಾ, ಬ್ಯಾಟರಿ, ಪ್ರೊಸೆಸರ್, ಡಿಸೈನ್, ಡಿಸ್ಪ್ಲೇ ಪ್ರತಿಯೊಂದು ವ್ಯಾಲ್ಯೂ ಫಾರ್ ಮನಿ ಅಂತ ಕರೀತಾರೆ. ಸೊ ಖಂಡಿತ ನೀವು ಈ ಫೋನ್ ಕೊಂಡುಕೋಬಹುದಾ, ರಿಯಲ್ಮಿ ನಾರ್ಜೋ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಈ ವಿಡಿಯೋನ ನೀವು ಪೂರ್ತಿ ನೋಡ್ಲೇಬೇಕು. ಅದಕ್ಕೂ ಮುಂಚೆ ಚಾನಲ್ ಹೊಸದಾಗಿ ಬಂದಿದ್ರೆ ಅಂದ್ರೆ ಸಬ್ಸ್ಕ್ರೈಬ್, ಲೈಕು ಎಲ್ಲ ಒಳಗಡೆಯಿಂದ ಮಾಡಿ. ಮೊದಲಾಗಿ ಈ ಬಾಕ್ಸ್ ನೋಡ್ಕೋಬಹುದು. ನಾರ್ಜೋ 60 Pro ಅಂತ ಇದೆ. ಸೊ ನನ್ನ ಹತ್ರ 1 TB ವೇರಿಯಂಟ್ ಇದೆ. ಸೊ ಈ ಪ್ಲಾಸ್ಟಿಕ್ ಅನ್ನ ತೆಗಿಯೋಣ. ಓಕೆ, ಎಸ್. ಸೊ ಸೀಲ್ ಬ್ರೇಕಿಂಗ್ ಡನ್. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್. ಇದ್ರ ಒಳಗಡೆ ಸಿಮ್ ಎಜೆಕ್ಟರ್, ಯೂಸರ್ ಮ್ಯಾನ್ಯಲ್, ಮತ್ತೊಂದು ಈ ಟ್ರಾನ್ಸ್ಪರೆಂಟ್ ರೌಂಡ್ ಕೇಸ್ ಇದೆ. ಇದನ್ನ ಬಿಟ್ರೆ ಇದು ನಮ್ಮ ಮೇನ್ ಫೋನ್. ಓ ಮೈ ಗಾಡ್, ಸಾಕಾ ಡಿಸೈನ್ ಇದೆ, ಪಕ್ಕ ಕಿರಣತೆ. ಇದ ಬಿಟ್ಟೆ ಅಂತಂದ್ರೆ USB to Type-C ಕೇಬಲ್ ಮತ್ತು 80 ವ್ಯಾಟ್ನ ಪವರ್ಫುಲ್ ಅಡಾಪ್ಟರ್. ಅದಕ್ಕೆ ಎಸೆಸರಿನ ಸೈಡ್ ಗಿಡನ. ಸೊ ಪ್ಲಾಸ್ಟಿಕ್ ಅನ್ನ ತೆಗೆಯೋಣ. ಓ ಮೈ ಗಾಡ್, ಏನ್ ಖತರ್ನಾಕ್ ಲುಕ್ ಇದೆ ಗುರು. ಬಟ್ ಎಕ್ಸಾಕ್ಟ್ಲಿ ಇದು ಸೇಮ್ ರಿಯಲ್ಮಿ 11 Pro 5G ನೋಡಿದ್ವಿ, ಸೇಮ್ ಅದೇ ರೀತಿಯಾಗಿರುವಂತ ಡಿಸೈನ್ ಇದೆ. ಎಸ್, ನಾನು ಈ ಫೋನ್ ಸ್ವಲ್ಪ ಫಸ್ಟ್ ಬೂಟ್ ಮಾಡ್ಬಿಟ್ಟು 1-2 ದಿವಸ ಯೂಸ್ ಮಾಡಿ ಆಮೇಲೆ ಡೈರೆಕ್ಟ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಓಹೋ ಫ್ರೆಂಡ್ಸ್, ಮಾರ್ಕೆಟ್ ಅಲ್ಲಿ ಫಸ್ಟ್ ಟೈಮ್ ನಾನು ಫಸ್ಟ್ ಡೇ ಫೋನ್ ಇಟ್ಕೊಂಡಾಗ ತುಂಬಾ ಕಂಫರ್ಟೇಬಲ್, ಲೈಟ್ ವೇಟ್ ಮತ್ತೊಂದು ಸಾಕಾಗಿರುವಂತ ಡಿಸೈನ್ ಅಪ್ಪ ಅಂತಂದ್ರೆ ಅದು ಈ ರಿಯಲ್ಮಿ ನಾರ್ಜೋ 60 Pro ಅಂತ ಅನಿಸ್ತು. ಸೈಡ್ ಎಜಸ್ ಎಲ್ಲ ಕರ್ವ್ ಇರೋದ್ರಿಂದ ಮತ್ತೆ ಹಿಂದಿನ ಭಾಗ ಈ ನಾವೇನು ಲೆದರ್ ಫಿನಿಶಿಂಗ್ ನೋಡ್ತಾ ಇದ್ವಿ, ಇದು ತುಂಬಾ ಗ್ರಿಪ್ ಮತ್ತು ಕಂಫರ್ಟೇಬಲ್ ಆಗಿ ನನ್ನ ಕೈಯಲ್ಲಿ ಹಿಡ್ಕೋಬಲ್ಲ. ಹಿಂದಿನ ಸೈಡ್ ನೋಡ್ಕೋಬಹುದು. ಈ ಕ್ಯಾಮ್ರಾ ರೌಂಡ್ ಮಾಡಿಲ್ ಕೂಡ ಸಖತ್ ಅಟ್ರಾಕ್ಟಿವ್ ಲುಕ್ ಅನ್ನ ಒಳಗೊಂಬಂದಿದೆ. ಬಟ್ ಇಲ್ಲಿ ಎರಡು ಕ್ಯಾಮ್ರಾ ಇದೆ. ಲೆದರಿ ಫಿನಿಶಿಂಗ್ ಒಂದಿಗೆ ನಾರ್ಜೋ ಡಿಸೈನ್ಡ್ ಬೈ ರಿಯಲ್ಮಿ ಅಂತ ಇದೆ. ರೈಟ್ ಸೈಡ್ ಗೆ ವ್ಯಾಲ್ಯೂಮ್ ಬ್ರೋಕರ್ ಕೀಸ್, ಲಾಕ್ ಕೀ ಮತ್ತು ಬಾಟಮ್ ಅಲ್ಲಿ ಸ್ಪೀಕರ್ ಸೀಪ್ರೆಟ್ ಮತ್ತು ಹೈಬ್ರಿಡ್ ಸ್ಲಾಟ್ ಇದೆ. ಪ್ರಾಮಾಣಿಕವಾಗಿ ನಾನು ತುಂಬಾ ದಿನಗಳ ನಂತರ ಒಂದು ಕಂಫರ್ಟ್ ಆಗಿರುವಂತ ಮತ್ತೊಂದು ಬೆಸ್ಟ್ ಡಿಸೈನ್ ಸ್ಮಾರ್ಟ್ ಫೋನ್ ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೆ. ಇದು ಇದರಿಂದ ಡಿಸ್ಪ್ಲೇ ಹೋದ್ವಿ ಅಂತಂದ್ರೆ 6.7 ಇಂಚಸ್ ಇರುವಂತ ಆಮ್ಲೆಡ್, ಅದು ಕರ್ವ್ ಡಿಸ್ಪ್ಲೇ ನ ಒಳಗೊಂಡ್ ಬಂದಿದೆ. ಪ್ರೈಸ್ ರೇಂಜ್ ಅಲ್ಲಿ ಇದೇನು ವಿಶೇಷ ಅಲ್ಲ ಆಯ್ತಾ. ಸದ್ಯಕ್ಕೆ ಎಲ್ಲಾ ಬ್ರಾಂಡ್ಸ್ ಗಳು ಈ ಕರ್ವ್ಡ್ ಆಮ್ಲೆಡ್ ನ ಕೊಟ್ಬಿಟ್ಟು ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡ್ತಾ ಇದಾರೆ. ಸೊ ಇದರಲ್ಲಿರುವಂತ ಎಕ್ಸ್ಪೀರಿಯನ್ಸ್ ನಾನು ವಿಡಿಯೋಸ್ ನೋಡ್ಬೇಕಾದ್ರೆ, ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕಾದ್ರೆ ಯೂಟ್ಯೂಬ್ ಅಲ್ಲಿ 4K HD ವಿಡಿಯೋಗಳನ್ನ ನೋಡ್ಕೊಂಡೆ. ಸೊ ಇದರಲ್ಲಿ HDR10+ ಕೂಡ ಸಪೋರ್ಟ್ ಆಗುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್ ಕೂಡ ಇದೆ. ಆದ್ರೆ ಇದರಿಂದ ಪೀಕ್ ಬ್ರೈಟ್ನೆಸ್ ಸ್ವಲ್ಪ 950 ನಿಟ್ಸ್ ನ ಕೊಡ್ತಾ ಇದ್ರೆ. ಇಲ್ಲಿ 1213 ಕೊಟ್ಟಿದ್ರೆ ಇನ್ನಷ್ಟು ಬ್ರೈಟರ್ ಆಗಿರ್ತಿತ್ತು. ಇದನ್ನ ಔಟ್ಡೋರ್ ಕೂಡ ಯೂಸ್ ಮಾಡಿದೆ. ಬ್ರೈಟ್ನೆಸ್ ಅಲ್ಲಿ ಹೇಳ್ಕೊಳಕ್ಕೆ ಅಷ್ಟೊಂದು ಕಮ್ಮಿ ಅನ್ಸಿಲ್ಲ. ಬಟ್ ಕಂಪೇರ್ ಟು ಬೇರೆ ಈ ನಾವು ಐಕ್ಯೂ ನಿಯೋ 7 Pro ಜೊತೆ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇನ್ನೂ ಸ್ವಲ್ಪ ಬ್ರೈಟರ್ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಇದು ಮ್ಯಾನೇಜಬಲ್ ಮತ್ತು ಕರ್ಡ್ ಆಮ್ಲೆಡ್ ಏನ್ ಕೊಡ್ತಾ ಇದ್ರೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಮತ್ತು ಪ್ರೀಮಿಯಂ ಇನ್ ಹ್ಯಾಂಡ್ ಫೀಲ್, ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಖುಷಿ ಕೊಡ್ತು. ಇಷ್ಟೇ ಅಲ್ಲದೆ ಇದರಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನ ಕೊಡ್ತಾ ಇದ್ರೆ ನಾನು ಸಿಂಪ್ಲಿ ಟಚ್ ಮಾಡಿ ನೋಡ್ಕೋಬಹುದು. ಫಟಾಕ್ಸ್ ಸೆಕೆಂಡ್ಸ್ ಅಲ್ಲಿ ಅನ್ಲಾಕ್ ಆಗತ್ತೆ. ಸೊ ಇದು ಕೂಡ ಆಮ್ಲೆಡ್ ಡಿಸ್ಪ್ಲೇ ನಲ್ಲಿ ಒಂದು ಯೂಸ್ಫುಲ್ ಫೀಚರ್. ಸ್ಪೀಕರ್ ಟೆಸ್ಟ್ ಮಾಡೋಣ. ಸೊ ಇದು 50% ವ್ಯಾಲ್ಯೂಮ್, 100% ವ್ಯಾಲ್ಯೂಮ್. ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ. ಮೇಲೊಂದು ಮತ್ತೆ ಬಾಟಮ್ ಅಲ್ಲಿ ನೋಡ್ತಾ ಇದ್ವಿ. ಬಾಟಮ್ ಅಲ್ಲಿ ಸ್ವಲ್ಪ ಜೋರಾಗಿ ಸೌಂಡ್ ಬರುತ್ತೆ, ಮೇಲೆ ಓಕೆ ಅಂತ ಹೋಗಬಹುದು. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ನನಗೆ ಒಂದು ಒಳ್ಳೆ ಕ್ವಾಲಿಟಿ ಸೌಂಡ್ ಎಕ್ಸ್ಪೀರಿಯನ್ಸ್ ಪಡಿತಾ ಇದ್ದೀನಿ. ಒಟ್ಟಾರೆ ನನಗಿದು ಫಸ್ಟ್ ಲುಕ್ ಅಲ್ಲಿ, ಡಿಸೈನ್ ಅಲ್ಲಿ, ಯೂಸೇಜ್ ಅಲ್ಲಿ ನನಗೆ ಸದ್ಯಕ್ಕೆ ಇಲ್ಲಿ ತನಕ ಒಂದು ಬೆಸ್ಟ್ ಮತ್ತು ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ನ ಕೂಡ ಪಡ್ಕೋತಿದ್ದೀನಿ. ಇದು ಯಾವಾಗ ಇದರಿಂದ ಪ್ರೊಸೆಸರ್ ಹೋಗ್ತೀವಿ, ನಾನು ಇಲ್ಲಿ ತುಂಬಾ ಬೋರ್ ಆಗಿದ್ದೀನಿ. ಸೊ ಇದು ಹತ್ರ 27, 30, 24 ಸಾವಿರ ರೂಪಾಯಿ 3 ಆಪ್ಷನ್ ಕೊಡ್ತಾ ಇದ್ರೆ. ಬಟ್ ಸ್ಟಿಲ್ ಇದು ಡೈಮೆನ್ಸಿಟಿ 7050 ಅಥವಾ ಡೈಮೆನ್ಸಿಟಿ 1080 ಎರಡು ಚಿಪ್ಸೆಟ್ಸ್ ಗಳು ಒಂದೇ ಹೆಸರು ಮಾತ್ರ ಬೇರೆ ಬೇರೆ ಅಂತ ಹೋಗಬಹುದು. ಬಟ್ ಈ ಚಿಪ್ಸೆಟ್ ಏನಿದೆ ಮಾರ್ಕೆಟ್ ಅಲ್ಲಿ 13-14 ಸಾವಿರ ಪಡ್ಕೊಂಡು 17 ಸಾವಿರ ರೂಪಾಯಿ ತನಕ ತುಂಬಾ ಬ್ರಾಂಚ್ ಗಳು ಕೊಡ್ತಾ ಇದೆ, ತುಂಬಾ ಫೋನ್ಸ್ ಗಳಿದೆ. ಬಟ್ ಇದು 25-30 ಸಾವಿರ ರೂಪಾಯಿ ಹತ್ರ ಈ ಪ್ರೊಸೆಸರ್ ನನಗೆ ಅಷ್ಟೊಂದು ಸರಿ ಆಗಿದೆ, ಸಾಕಾಗಿದೆ ಅಂತ ಅನಿಸ್ಲೇ ಇಲ್ಲ. ಟ್ರಸ್ಟ್ ಮೀ, ಈ ಫೋನ್ ಅಲ್ಲಿ ಇನ್ನೂ ಒಳ್ಳೆ ಪ್ರೊಸೆಸರ್ ಇರಬೇಕಾಗಿತ್ತು. ಬಟ್ ಸ್ಟಿಲ್ ಇದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು BGM ಎಲ್ಲ ಟೆಸ್ಟ್ ಮಾಡಿದೆ. ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಗೇಮ್ ಆಟ ಆಡ್ಕೋಬಹುದು. ಬಟ್ ನಾವ್ ಏನ್ ದುಡ್ಡು ಜಾಸ್ತಿ ಕೊಡ್ತಾ ಇದೀವಿ ನೋಡಿ, ಅದಕ್ಕೆ ತಕ್ಕ ಹಾಗೆ ಇನ್ನೊಂದು ಒಳ್ಳೆ ಪ್ರೊಸೆಸರ್ ಇರ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಸದ್ಯಕ್ಕೆ ಸ್ವಲ್ಪ BGMI ಟ್ರೈ ಮಾಡಿದ್ವಿ. ನೋಡಿ, ಸದ್ಯಕ್ಕೆ ನಾವು ಅಸಲಿ BGM ಟೆಸ್ಟ್ ಮಾಡ್ತಾ ಇದ್ವಿ. ಓಕೆ, ಆಫ್ಟರ್ ಲಾಂಗ್ ಟೈಮ್ ಟೆಸ್ಟ್ ನೋಡಿ ಹೊಡೆದಾಗುರು. ಫುಲ್ ಟೀಮ್ ಸ್ಟ್ರಾಂಗ್ ಇದೆ ಫ್ರಂಟ್.
ನಾನೊಂದು ಬುಲೆಟ್ ತಾಗ್ತಾನಲ್ಲ, ಓ ಮೈ ಗಾಡ್, ಮತ್ತೊಂದು ಸರ್ತಿ ಇವಾಗ. ಬಟ್ ಇದರಂಥ ಎಕ್ಸ್ಪೀರಿಯನ್ಸ್ ನಿಜವಾಗೂ ಮಜಾ ಇದೆ ಆಯಿತಾ. ಓ ಇವಾಗ ಒಂದು ಫಸ್ಟ್ ಕಿಲ್ ಬಂತು ಗುರು, ಅದಕ್ಕೊಂದು ನೀಡು ಹಾಕೋಣ ಇಲ್ಲಿ. ಬಂದ ಇಲ್ಲಿ ನಡೆಯೋ ಮಗನೇ. ಓ ಯಾರೋ ಹಾಕಿದ್ರು ಗುರು. ಬಟ್ ಇದಕ್ಕಿಂತ ಇನ್ನೂ ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂಥ ಪ್ರೊಸೆಸರ್ ಈ ಬಜೆಟಲ್ಲಿ ಬೇಕಿತ್ತು. ಇನ್ನು ಸಾಫ್ಟ್ವೇರ್ಗೆ ಹೋದ್ವಿ ಅಂತಂದರೆ ಎಸ್ ಇಲ್ಲಿ ಕೆಲವೊಂದು ಥರ್ಡ್ ಪಾರ್ಟಿ ಈ ಬ್ಲಾಟ್ವೇರ್ಸ್ಗಳನ್ನ ನೋಡ್ತಾ ಇದ್ವಿ, ಪೇಟಿಎಮ್ ಅದು ಇದು ಅಂತ ಇದೆ. ಸೊ ಇದನ್ನ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 13 2 ವರ್ಷಗಳ ಅಪ್ಡೇಟ್ ಫಿಕ್ಸ್ ಕೊಡ್ತೀವಿ ಅಂತ ರಿಯಲ್ಮಿ ಹೇಳಿದ್ರೆ. ಇಷ್ಟಲ್ಲೇ LPDDR4X ಒಂದಿಗೆ UFS 3.0 ರ್ಯಾಮ್ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ವಿ. ಸೊ ಇಲ್ಲಿ ಒಂದು ಆಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಡೇ ಟು ಡೇ ಯೂಸೇಜ್ ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ UFS 3.1 ಅಂದ್ರೆ ಎಸ್ ಇಲ್ಲಿ ಒಂದು ಬೆಟರ್ ಪರ್ಫಾರ್ಮ್ ಮಾಡ್ತಿರುವಂತ ಎಕ್ಸ್ಪೀರಿಯನ್ಸ್ ನ ಕಾಣ್ತಿದೆ. ಇದೇ ಬಿಟ್ರೆ ಬಾಕಿ ಅದೇ 12GB ರ್ಯಾಮ್ ವೇರಿಯಂಟ್ ನನ್ನ ಹತ್ರ ಇದೆ. ಸೊ ಇಲ್ಲಿ 12GB ವರ್ಚುವಲ್ ರ್ಯಾಮ್ ಕೂಡ ಸಿಗುತ್ತೆ. ಒಟ್ಟಾರೆ ಇದ್ರಿ 24GB ರ್ಯಾಮ್ 24GB ರ್ಯಾಮ್ ಅಂತ ಎಲ್ಲ ಕಡೆ ಇದನ್ನೇ ಹೈಲೈಟ್ ನೋಡ್ತಾ ಇದ್ವಿ. ಮತ್ತು ನನ್ನ ಹತ್ರ ಇರೋದು 1TB ಇಂಟರ್ನಲ್ ಸ್ಟೋರೇಜ್ ಇದೆ. ಯಾರು ತಗೊಳ್ತಾರ ಎಲ್ಲ ಗೊತ್ತಿಲ್ಲ, 30,000 ರೂಪಾಯಿಗೆ ಇದು 1TB ವೇರಿಯಂಟ್ ನ ಕೊಡ್ತಾ ಇದಾರೆ. ಟ್ರಸ್ಟ್ ಮೀ, ಇಷ್ಟೊಂದು TB ಗಟ್ಲೆ ಯೂಸ್ ಮಾಡಕ್ ಆಗಲ್ಲ ಗುರು. ನೀವು ಎಷ್ಟು ಫೋಟೋ ತೆಗಿತೀರಾ, ಎಷ್ಟು ಲಾಂಗ್ ಟರ್ಮ್ ಇಟ್ಕೋತೀರಾ, ಎಷ್ಟು ಮೂವಿ ಆಗ್ತಿದ್ದೀರಾ. ಸೊ 1TB ಎಲ್ಲ ಫೋನ್ಸ್ ಅಲ್ಲಿ ಯೂಸ್ ಮಾಡಕ್ ಆಗಲ್ಲ ನಮ್ಮಂತ ನಿಮ್ಮಂತ ಜನರಿಗೆ. ಇನ್ಯಾರೋ ನಿಮ್ ಫ್ರೆಂಡ್ಸ್ ಇದ್ರು ಇರ್ಬೋದು 1TB ಡೇಟಾ ಕೂಡ ಮೊಬೈಲ್ ಇಟ್ಕೊಂಡು ಓಡೋ. ಇದು ಈ ಫೋನ್ ಅಂತ ಮೇನ್ ಮತ್ತೊಂದು ಹೈಲೈಟ್ ಪಾರ್ಟ್, ಅದು ಎದ್ ಕೂಡ ಕಾಣಿಸುತ್ತೆ, ಆ ರೀತಿ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಎಸ್ ಅದು ಮೇನ್ಲಿ ಇದರಲ್ಲಿ 100 ಮೆಗಾಪಿಕ್ಸೆಲ್ ನ OIS ಕ್ಯಾಮ್ರಾ ಮತ್ತೊಂದು 2 ಮೆಗಾಪಿಕ್ಸೆಲ್ ನ ಡೆಪ್ತ್ ಸೆನ್ಸರ್ ಕೊಟ್ಟವ್ರೆ. ಸೊ ನೋಡಕ್ ನಿಮ್ಗೆ 3-4 ಕ್ಯಾಮ್ರಾ ಇದೆ ಅಂತ ಅನ್ಸುತ್ತೆ, ಬಟ್ ಇಲ್ಲಿರೋದು ಕೇವಲ 2 ಸೆನ್ಸರ್ಸ್ಗಳು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಸೊ ಇಲ್ಲಿ ಡೇ ಕಂಡೀಷನ್ ಅಲ್ಲಿ ತೆಗೆದಿರುವಂತಹ ಫೋಟೋಸ್ಗಳು ಒಂದು ಲೆವೆಲ್ ಓಕೆ ಚೆನ್ನಾಗಿರುವಂತ, ನ್ಯಾಚುರಲ್ ಗಳಿಗಿಂತ ಸ್ವಲ್ಪ ಓವರ್ ಸ್ಯಾಚುರೇಷನ್ ಬೂಸ್ಟ್ ಜಾಸ್ತಿ ಆಗುತ್ತೆ ಕೆಲವೊಂದು ಟೈಮ್. ಓಕೆ ಪಿಕ್ಚರ್ಸ್ ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ನನ್ನ ಫೋಟೋಸ್ ಗಳನ್ನ ಸ್ಕಿನ್ ಟೋನ್ ಫೇಸಸ್ ಎಲ್ಲ ನೋಡ್ಕೊಂಡಾಗ ಚೆನ್ನಾಗಿದೆ, ಒಂದು ಲೆವೆಲ್ ಇಲ್ಲಿ ಕ್ಲಾರಿಟಿ ಇದೆ ಅಂತ ಹೇಳ್ಕೋಬಹುದು. ಬಟ್ ಆಕ್ಚುಲ್ ಆಗಿ 100 ಮೆಗಾಪಿಕ್ಸೆಲ್ ಎಕ್ಸ್ಪೆಕ್ಟೇಷನ್ಸ್ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಕ್ಲಿಯರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಾಕಿ ಪೋರ್ಟ್ರೇಟ್ ಫೋಟೋಸ್ಗಳು ಕೂಡ ಓಕೆ ಒಂದು ಲೆವೆಲ್ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು. ನೈಟ್ ಅಲ್ಲಿ ಕೂಡ ಟ್ರೈ ಮಾಡಿದೆ, ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ಸಿಲ್ಲ. OIS ಇದ್ರು ಕೂಡ ಅಷ್ಟೊಂದು ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅನ್ಸಿಲ್ಲ. ಬಟ್ ಇನ್ನು ತುಂಬಾ ಇಂಪ್ರೂವ್ ಮಾಡಬೇಕು ರಿಯಲ್ಮಿನವರು. ಇನ್ನು ಫ್ರಂಟ್ ಹೋದ್ವಿ ಅಂತಂದ್ರೆ 16 ಮೆಗಾಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಕೊಡ್ತಾ ಇದಾರೆ. ಇಲ್ಲಿ ಕೂಡ ಅಷ್ಟೇ ಅದೇ ಒಂದು ಲೆವೆಲ್ ನಾವು ಸ್ಕಿನ್ ಟೋನ್ ಎಲ್ಲ ಸ್ವಲ್ಪ ಓವರ್ ಬೂಸ್ಟ್ ಮಾಡುತ್ತೆ. ಕೆಲವೊಂದು ಟೈಮ್ ಫುಲ್ ವೈಟ್ ಚೈನೀಸ್ ತರ ಫೇಸ್ ಕಾಣಿಸುತ್ತೆ. ಡಿಫ್ರೆಂಟ್ ಕಂಡೀಷನ್ ಅಲ್ಲಿ ಇಂಡೋರ್ ಔಟ್ಡೋರ್ ಎಲ್ಲ ಕಡೆ ಟ್ರೈ ಮಾಡಿದೆ. ನೈಟ್ ಅಲ್ಲಂತೂ ತುಂಬಾ ನಾಯ್ಸ್ ಬರುತ್ತೆ. ಸೊ ಕ್ಯಾಮ್ರಾದಲ್ಲಿ ನನಗೊಂದು ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ಸಿಲ್ಲ. ಮತ್ತು 100 ಮೆಗಾಪಿಕ್ಸೆಲ್ ಅಲ್ಲಿ ಜಸ್ಟ್ ಹೈಪ್ ಮತ್ತು ಹವಾ ಮಾತ್ರ ಅಂತ ಅನ್ಸುತ್ತೆ. ಬಾಕಿ ಇದ್ರಲ್ಲಿ ನೀವು 4K 60 FPS ತನಕ ರೆಕಾರ್ಡ್ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರ ಇದು 4K 30 FPS ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಎಸ್ ಇದು ನಮ್ಮ ಬ್ರ್ಯಾಂಡ್ ನ್ಯೂ ರಾಯಲ್ ಎನ್ಫೀಲ್ಡ್ ಹಿಮಾಲಯ, ನಿಮಗೆಲ್ಲ ಗೊತ್ತಿರ್ಬೋದು. ಎಸ್ ಇದು ನಾನು ತುಂಬಾ ದೂರ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಆಡಿಯೋ ತುಂಬಾ ಒಳ್ಳೆ ಕ್ಯಾಪ್ಚರ್ ಮಾಡ್ತಾ ಇದೆ. ಬಟ್ ಇಲ್ಲಿ 4K 60 FPS ಈ ಪ್ರೈಸ್ ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸೆಲ್ಫಿ ಕ್ಯಾಮ್ರಾ ಏನಿದೆ ಇದ್ರಲ್ಲಿ ನಾರ್ಮಲಿ ನೀವು 1080p 30-60 FPS 2 ಆಪ್ಷನ್ ಕೊಡ್ತಾ ಇದ್ರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಅದು 1080p 30 FPS ಅಲ್ಲಿ ಶೂಟ್ ಆಗ್ತಾ ಇದೆ. ಸೊ ಎಸ್ ಇವಾಗ ನಾನು ಸ್ವಲ್ಪ ಶೇಕ್ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಆದರೂ ಓಕೆ ಫೀಲ್ ಕೊಡ್ತಾ ಇದೆ. ಸ್ಟಿಲ್ ಇನ್ನೂ ಸ್ವಲ್ಪ ಸ್ಟೆಬಲೈಸೇಷನ್ ಮತ್ತು 4K ಎಲ್ಲ ಈ ಪ್ರೈಸ್ ರೇಂಜಲ್ಲಿ ಕೊಡಲೇಬೇಕು ಗುರು ಇವರು. ಸೊ ವಿಡಿಯೋ ಕ್ವಾಲಿಟಿಗಳು ಓಕೆ ಅಂತ ಅನ್ನಿಸ್ತು. ನನ್ನ ಪ್ರಕಾರ ಕ್ಯಾಮ್ರಾದಲ್ಲಿ ರಿಯಲ್ಮಿ ನೋಡಿ ಇನ್ನೂ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಮತ್ತು ಒಂದು ಒಳ್ಳೆ ಆಪ್ಟಿಮೈಸೇಷನ್ ಒಳಗೊಂಡು ಬರ್ಬೇಕಂತ ಅನ್ಸುತ್ತೆ. ನಾನು ರಿಯಲ್ಮಿ 11 Pro 5G ನೋಡ್ಕೊಂಡಿದ್ದೆ, ಸೇಮ್ ಟು ಸೇಮ್ ಕ್ಯಾಮ್ರಾ ಇದೆ. ಬಟ್ ನನಗೆ ಇಲ್ಲಿ ಇಮೇಜಸ್ಗಳು ಅಷ್ಟೊಂದು ಕ್ಲಾರಿಟಿ ಅಂತ ಅನಿಸಲಿಲ್ಲ. ರಿಯಲ್ಮಿ 11 Pro ಸ್ವಲ್ಪ ಬೆಟರ್ ಇದೆ ಅಂತ ಅನಿಸುತ್ತೆ. ಅದು ಓಕೆ ಕ್ಯಾಮ್ರಾ ಅಂತಾನೆ ಹೇಳ್ಕೋಬಹುದು. ಇದು ಕೊನೆಯದಾಗಿ ಬ್ಯಾಟ್ರಿ ಓದ್ವಿ ಅಂತಂದ್ರೆ ಇದರಲ್ಲಿ 5000 mAh ಬ್ಯಾಟ್ರಿಯೊಂದಿಗೆ 80 ವ್ಯಾಟ್ ನ ಪವರ್ ಟ್ರಕ್ ಕೊಡ್ತಾ ಇದ್ರೆ. ಆಬ್ವಿಯಸ್ಲಿ 25-30 ಸಾವಿರ ಹೋಯ್ತು ಅಂದ್ರೆ ಇದೇನು ಕಾಮನ್ ಆಗಿದೆ. 67-80 ವ್ಯಾಟ್ ಅಲ್ಲ, ಇದು ಚಾರ್ಜಿಂಗ್ ಟೈಮಲ್ಲಿ ರಿಯಲ್ಮಿನಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ನ ಕಾಣ್ತಾ ಇದ್ದೀನಿ. ಬಟ್ ಲಾಂಗ್ ಟರ್ಮ್ ಯೂಸೇಜ್ ನೋಡ್ಕೊಂಡಾಗ ಕೆಲವೊಂದು ಫೋನ್ಸ್ಗಳಲ್ಲಿ ಬ್ಯಾಟ್ರಿ ಡ್ರೈನ್ ನಾವು ಜಾಸ್ತಿ ನೋಡ್ತಾ ಇದ್ವಿ. ಅಷ್ಟೇ ಹೀಟ್ ಆಗುವಂತ ಕೂಡ ಆಪ್ಷನ್ಸ್ ನ ತುಂಬಾ ಫೋನ್ಸ್ಗಳು ನೋಡಿದ್ವಿ. ಬಟ್ ಇದು ಪ್ರತಿ ರಿಯಲ್ಮಿ ಫೋನ್ಸ್ಗಳು ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಒಟ್ಟಾರೆ ನನಗೆ ಈ ರಿಯಲ್ಮಿ ನಾರ್ಜೋ 60 Pro ಏನಿದೆ ಇದೊಂಥರ ಓಕೆ ಅಂತ ಅನಿಸ್ತು. ಡಿಸೈನ್ ವೈಸ್, ಡಿಸ್ಪ್ಲೇ ವೈಸ್, ಮಲ್ಟಿಮೀಡಿಯಾ ಯೂಸಸ್ಗಾಗಿ ಇಂಟರ್ನಲ್ ಸ್ಟೋರೇಜ್ 1 TB ಕೊಡ್ತಾ ಇದ್ದಾರೆ. ಇದು ಬೆಸ್ಟ್ ಆಪ್ಷನ್ ಇಲ್ಲಿ ಒಂದು ಲುಕ್ಸ್ಗೋಸ್ಕರ ಮತ್ತು ಎಕ್ಸ್ಪೀರಿಯನ್ಸ್ಗೋಸ್ಕರ ಚೆನ್ನಾಗಿರುವಂತಹ ಫೋನ್. ಬಟ್ ಇದರಲ್ಲಿ ಕೆಲವೊಂದನ್ನ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೊಸೆಸರ್ ಇಲ್ಲಿ ಇನ್ನಷ್ಟು ಒಳ್ಳೆ ಪ್ರೊಸೆಸರ್ ಸಿಗಬಹುದಾಗಿತ್ತು, ಇದಕ್ಕಿಂತ ಕ್ಯಾಮ್ರಾದಲ್ಲಿ ಇನ್ನಷ್ಟು ಇಂಪ್ರೂವ್ ಮಾಡಬೇಕಾಗಿತ್ತು. ಸೊ ಇದನ್ನ ನೋಡ್ಕೊಂಡಾಗ ಓಕೆ ಅಂತ ಅನಿಸ್ತು. ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಸೇಮ್ ಟು ಸೇಮ್ ರಿಯಲ್ಮಿ 11 Pro ಮತ್ತು ನಾರ್ಜೋ 60 Pro ಎರಡರಲ್ಲಿ ಏನು ಚೇಂಜಸ್ ಇಲ್ಲ. ಸೊ
ಇವರಲ್ಲೇ ಕನ್ಫ್ಯೂಷನ್ ಮಾಡ್ತಾವ್ರೆ. ಇವಾಗ ಸೇಮ್ ಕ್ಯಾಮ್ರಾ ಇತ್ತು, ಸೇಮ್ ಬ್ಯಾಟ್ರಿ ಇದೆ, ಸೇಮ್ 67 ವ್ಯಾಟ್ ಅಥವಾ 80 ವ್ಯಾಟ್ನ ಪವರ್ ರಿಯಲ್ಮಿ 11 Pro 5 ಕೂಡ ಕೊಡ್ತಾ ಇದಾರೆ. ಇವನ್ ಪ್ರೊಸೆಸರ್ ಕೂಡ ಅದೇ ಗುರು. ಸೊ ಏನಕ್ಕೆ ಇವ್ರ ಫೋನ್ಸ್ ಗಳಲ್ಲಿ ಮತ್ತೆ ಕಾಂಪಿಟಿಷನ್ ಶುರು ಆದಂಗಿದೆ. ಮಾರ್ಕೆಟ್ ಅಲ್ಲಿ ಜನ ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಆನೆಸ್ಟ್ಲಿ 30,000 ರೂಪಾಯಿಗೆ 1 TB ಸ್ಟೋರೇಜ್ ಏನೋ ಹೈಲೈಟ್ ಮಾಡಿದ್ರು ಗುರು, ಬಟ್ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ಸಲ್ಲ. ಇದನ್ನ ಬಿಟ್ವಿ ಅಂತಂದ್ರೆ ಸೇಮ್ ಅದೇ 100 ಮೆಗಾ ಪಿಕ್ಸೆಲ್ ಹೈಲೈಟ್ ಮಾಡಿದ್ದಾರೆ, ಏನೇನೋ ಗೊತ್ತಿಲ್ಲ. ಬಟ್ ಖಂಡಿತ ನಾನು ಈ ಫೋನನ್ನು ಅಷ್ಟೊಂದು ಹೆವಿ ಆಗಿ ತೊಗೊಳ್ಳಿ ಸಜೆಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ. ಇದೇ ಪ್ರೈಸ್ ರೇಂಜಲ್ಲಿ iQOO Neo 7 Pro, ಇನ್ನುಳಿದ ಬೇರೆ ಬೇರೆ ಮಾರ್ಕೆಟಲ್ಲಿ ಬೇರೆ ಬೇರೆ OnePlus 11R ಕೂಡ ಇದೆ. ಸೊ ಅದನ್ನ ಕೂಡ ನೀವು ನೋಡ್ಕೋಬಹುದು. ಬಟ್ Realme 11 Pro 5Gನ ತೊಗೊಳ್ಳಿ. ಬಟ್ ಇದು ಅಷ್ಟೊಂದು ಓಕೆ ಅಂತ ಅನ್ಸುತ್ತೆ. ಸೊ 30,000 ರೂಪಾಯಿ 22,000 ರೂಪಾಯಿ ಇದು ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಬಾಕಿ ನಿಮಗೆ ಏನ್ ಅನ್ಸುತ್ತೆ ನಮ್ಮ ಪ್ರಾಮಾಣಿಕ ಹಂಚಿಕೆಗಳ ಬಗ್ಗೆ ಕಮೆಂಟ್ ಮಾಡಿ. ಸಿಗೋಣ ಅಂತ ಮುಂದೆ ಹೇಳಿ. ಎಲ್ರಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.